In the last day, last week, we started the study from 2 Timothy chapter 3, verses 1 to 5. ನಾವು ಕಳೆದ ವಾರ 2 ತಿಮೋಥಿ 3ನೇ ಅಧ್ಯಾಯ 1ರಿಂದ 5ನೇ ವಚನಗಳವರೆಗೆ ನಾವು ಅಧ್ಯಯನ ಮಾಡುತ್ತಿದ್ದೆವು. And in that, we were trying to look at what will happen in the last days. ಅದರಲ್ಲಿ ನಾವು ಕಡೆಯ ದಿನಗಳಲ್ಲಿ ಏನಾಗುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಿದ್ದೆವು. So we were looking at 4 kinds of people in the last days. ನಾವು ಅಲ್ಲಿ ಕಡೆಯ ದಿನಗಳಲ್ಲಿ ಇರುವಂತಹ 4 ವಿಧದ ಜನರ ಕುರಿತಾಗಿ ನೋಡಿಕೊಂಡೆವು. We first looked at the lovers of self, those people who love themselves. ಮೊದಲನೇದಾಗಿ ನಾವು ತಮ್ಮನ್ನು ತಾವು ಪ್ರೀತಿಸುವವರು ಅಥವಾ ಸ್ವಾರ್ಥಿಗಳ ವಿಷಯದಲ್ಲಿ ನಾವು ನೋಡಿಕೊಂಡೆವು. And then if you look at, and then you have lovers of money. ನಂತರ ನಾವು ಹಣದ ಆಶೆಯುಳ್ಳ ಜನರ ಕುರಿತಾಗಿ ನಾವು ನೋಡಿದೆವು. And we'll be looking that more today. ನಾವು ಈ ದಿನ ಆ ಹಣದ ಆಶೆ ಎಂಬಂತ ಜನರ ಕುರಿತಾಗಿ ನಾವು ನೋಡಿಕೊಳ್ಳುವವರಾಗಿರುತ್ತೇವೆ. But if you look at all the other the remaining things, most of actually is the expression of the lovers of themselves. Pardon me, uncle. Could you please repeat it? Yeah. If you look at the remaining many of those characteristics that is described, it describes about those people who love themselves. ಇಲ್ಲಿ ಕೊಡಲ್ಪಟ್ಟಿರುವಂತಹ ಗುಣಲಕ್ಷಣಗಳನ್ನ ನಾವು ನೋಡುವಾಗ ಈ ಎಲ್ಲಾ ಗುಣಲಕ್ಷಣಗಳು ಸ್ವಾರ್ಥ ಚಿಂತಕರು ಅಥವಾ ತಮ್ಮನ್ನು ತಾವು ಪ್ರೀತಿಸಿಕೊಳ್ಳುವವರ ಜನರ ಗುಣಲಕ್ಷಣಗಳೇ ಆಗಿರುತ್ತವೆ. But we are not going to look at that. We may be looking at, and then we also saw the people who love pleasure. ಅದನ್ನ ನಾವು ವಿವರವಾಗಿ ನೋಡ್ಲಿಕ್ಕೆ ಹೋಗುವುದಿಲ್ಲ. ನಂತರ ನಾವು ಅಹಂಕಾರಿಗಳು ಮತ್ತು ಭೋಗಗಳನ್ನು ಪ್ರೀತಿಸುವ ಜನರ ಕುರಿತಾಗಿ ನೋಡಿಕೊಂಡೆವು. And then finally we'll be looking at the people who loves God. ಕಡೆಯದಾಗಿ ನಾವು ದೇವರನ್ನ ಪ್ರೀತಿಸುವವರ ಕುರಿತಾಗಿ ನೋಡಿಕೊಂಡೆವು. Yeah, today we are going to look at the next aspect, lovers of money. ನಾವು ಈ ದಿನ ನಂತರದ ಮುಂದಿನ ಒಂದು ಆಯಾಮಕ್ಕೆ ನಾವು ಹೋಗುತ್ತೇವೆ, ಅಂದರೆ ಹಣದಾಶೆ ಉಳ್ಳವರ ಕುರಿತಾಗಿ ನೋಡೋಣ. Now we are living in a world where people are living for money. ನಾವು ಜೀವಿಸ್ತಾ ಇರುವಂತ ಈ ಲೋಕದಲ್ಲಿ ನಾವು ನೋಡುವಾಗ ಜನರು ಅವರು ಫಾರ್ಮಲಿ ಅಂಕಲ್ they live for money. ಅವರು ಹಣಕ್ಕಾಗಿ ಜೀವಿಸುವಂತ ಜನರಾಗಿದ್ದಾರೆ. And we also live in such a world. ನಾವು ಕೂಡ ಅಂತಹ ಪ್ರಪಂಚದಲ್ಲಿ ಜೀವಿಸುವವರಾಗಿದ್ದೇವೆ. But interestingly, if you look at the Bible, we can see that Jesus told more about money. ಆದರೆ ನಾವು ಸತ್ಯವೇದದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆತನು ಹಣದ ವಿಷಯದಲ್ಲಿ ಹೆಚ್ಚು ಮಾತಾಡಿರುವುದನ್ನು ನಾವು ನೋಡುತ್ತೇವೆ. For example, if you look at the parables that Jesus said, out of the 38 parables, 16 are about money. ನಾವು ಯೇಸು ಕ್ರಿಸ್ತನು ಹೇಳಿದಂತ ಸಾಮ್ಯಗಳ ಕುರಿತಾಗಿ ನಾವು ನೋಡುವಾಗ ಆತನು ಹೇಳಿದಂತ 38 ಸಾಮ್ಯಗಳಲ್ಲಿ 16 ಸಾಮ್ಯಗಳು ಅವು ಹಣದ ಕುರಿತಾಗಿ ಮಾತನಾಡುವಂತವುಗಳಾಗಿವೆ. And then there are more than 500 verses about prayer and faith in the scriptures. ಮತ್ತು ಸುಮಾರು 500 ವಚನಗಳು ಪ್ರಾರ್ಥನೆ ಮತ್ತು ನಂಬಿಕೆಯ ವಿಷಯದಲ್ಲಿ ಮಾತನಾಡಿರುವಂತ ನಾವು ನೋಡುತ್ತೇವೆ. But at the same time, if you look at from the beginning to the end, there are more than 2000 verses dealing with money and possessions. ಆದರೆ ಮೊದಲಿನಿಂದ ಕೊನೆಯವರೆಗೂ ನಾವು ನೋಡುವಾಗ ಸುಮಾರು 2000 ವಚನಗಳು ಅವು ಹಣದ ವಿಷಯದಲ್ಲಿ ಮಾತನಾಡಿರುವಂತದನ್ನು ನಾವು ನೋಡುತ್ತೇವೆ. So Jesus, or the word of God, gave importance to money, the right attitude towards money. ಯೇಸು ಕ್ರಿಸ್ತನು pardon me uncle, would you please repeat it? Yeah. God's word wants us the right attitude towards money. ದೇವರ ವಾಕ್ಯವು ನಮಗೆ ಎಚ್ಚರಿಸುವಂತದ್ದಾಗಿದೆ, ನಾವು ಹಣದ ವಿಷಯದಲ್ಲಿ ಸರಿಯಾದ ಮನೋಭಾವನೆ ಉಳ್ಳವರಾಗಿರಬೇಕು. We cannot be like other people in the world. ನಾವು ಈ ಲೋಕದ ಇತರ ಜನರ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ.
And that is why there are so many warnings also. That is why even in First Timothy we read that love of money is root of all evil. ಹಣದ ಆಶೆಯು ಎಲ್ಲಾ ವಿಧವಾದಂತಹ ಪಾಪಗಳಿಗೂ ಕೆಟ್ಟತನಕ್ಕೂ ಮೂಲ ಕಾರಣವಾಗಿದೆ ಎಂಬುದಾಗಿ ನಾವು 1ನೇ ತಿಮೋಥೆ ಪತ್ರಿಕೆಯಲ್ಲಿಯೂ ಕೂಡ ನಾವು ನೋಡುತ್ತೇವೆ. Now money is not the problem. Love of money is the problem. ಹಣವು ಅದು ಸಮಸ್ಯೆಯನ್ನು ಉಂಟು ಮಾಡುವಂತದ್ದಲ್ಲ, ಆದರೆ ಹಣದ ಮೇಲೆ ನಿಮಗಿರುವಂತಹ ಪ್ರೀತಿ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತದೆ. It can lead to all kinds of evil. ಅದು ಎಲ್ಲಾ ವಿಧವಾದಂತಹ ಕೆಟ್ಟತನಕ್ಕೂ ನಡೆಸುವಂತದ್ದಾಗಿರುತ್ತದೆ. And we read that some people loving money even left their faith. ಮತ್ತು ಅನೇಕರು ತಮ್ಮ ಹಣದಾಶೆಯಿಂದ ತಮ್ಮ ನಂಬಿಕೆಯಿಂದಲೇ ಹಿಂಜಾರಿ ಹೋಗಿರುವುದನ್ನು ನಾವು ನೋಡುತ್ತೇವೆ. So money can affect our faith also. ಹಣವು ನಮ್ಮ ನಂಬಿಕೆಯನ್ನು ಕೂಡ ಹಾಳು ಮಾಡಬಹುದಾಗಿದೆ. And then if you look in the world, one of the key problems in marriages is because of money. ನಾವು ಈ ಲೋಕದಲ್ಲಿ ನೋಡುವಾಗ ಮದುವೆ ಜೀವಿತದ ಮಧ್ಯದಲ್ಲಿ ಇರುವಂತಹ ಮುಖ್ಯವಾದಂತಹ ಸಮಸ್ಯೆ ಅಂದರೆ ಅದು ಹಣವೇ ಆಗಿದೆ. And then the Bible also very clearly tells that as a Christian leader in the church, that they or any people who are in ministry or those who are in leadership should not be lovers of money. ಮತ್ತು ಸತ್ಯವೇದವು ಹೇಳುವಂತದ್ದು ಏನೆಂದರೆ, ಕ್ರೈಸ್ತ ನಾಯಕತ್ವದಲ್ಲಿರುವಂತವರು ಅಥವಾ ಸೇವೆಯಲ್ಲಿರುವಂತವರು ಅಥವಾ ಸೇವಕರು ಅವರು ಎಂದಿಗೂ ಹಣದಾಶೆ ಅಥವಾ ಹಣವನ್ನ ಪ್ರೀತಿಸುವವರಾಗಿರಬಾರದು ಎಂಬುದಾಗಿ ಬೋಧಿಸುತ್ತದೆ. It is very clearly Paul tells when he tried to choose the elders and deacons, he very clearly says to Timothy, Paul is saying to Timothy that you should see whether they are lovers of money or not. ಪೌಲನು ಆತನು ಸಭಾ ಹಿರಿಯರ ಕುರಿತಾಗಿ ಮತ್ತು ಸಭಾ ಪಾಲಕರ ಕುರಿತಾಗಿ ತಿಮೋಥೆಯನಿಗೆ ಆತನು ಪತ್ರಿಕೆಯನ್ನ ಬರೆಯುವಾಗ ಅಲ್ಲಿ ಹೇಳುತ್ತಾನೆ, ನೀನು ಈ ವಿಷಯವನ್ನ ಸರಿಯಾಗಿ ನೋಡಿಕೊ, ಏನೆಂದರೆ ಹಿರಿಯರು ಅಥವಾ ಸಭಾ ಪಾಲಕರು ಹಣದಾಶೆ ಉಳ್ಳವರಾಗಿರಬಾರದು ಎಂದು ಹೇಳುತ್ತಾನೆ. Why? Because if they are lovers of money, they will not give importance to ministry. They will use ministry to make money. ಯಾಕಂದರೆ ಅವರು ಹಣದಾಶೆ ಉಳ್ಳವರಾದರೆ ಆಗಿರುವುದಾದರೆ ತಮ್ಮ ಸೇವೆಯ ಕಾರ್ಯಗಳಿಗೆ ಸರಿಯಾಗಿ ಗಮನವನ್ನು ಕೊಡುವುದಿಲ್ಲ, ಬದಲಾಗಿ ತಮ್ಮ ಸೇವೆಯ ಕಾರ್ಯವನ್ನೇ ಹಣ ಸಂಪಾದನೆ ಮಾಡಲಿಕ್ಕೆ ಉಪಯೋಗಿಸುತ್ತಾರೆ. Now, before going into the further things, I just want to give you one of the key principles in the scriptures about money. ನಾವು ಮುಂದಕ್ಕೆ ಹೋಗುವುದಕ್ಕಿಂತ ಮುಂಚೆ ಸತ್ಯವೇದದಲ್ಲಿ ಹಣದ ಕುರಿತಾಗಿ ಕೊಟ್ಟಿರುವಂತಹ ಒಂದು ಪ್ರಾಮುಖ್ಯವಾದ ಸಿದ್ಧಾಂತವನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ. Number one, ಮೊದಲನೇದಾಗಿ, God created everything and he owns everything. ದೇವರು ಎಲ್ಲವನ್ನ ಸೃಷ್ಟಿಸಿದ್ದಾನೆ ಮತ್ತು ಎಲ್ಲವೂ ಆತನದೇ. I think there are so many verses. We don't have time to read all that. But God is the one who created everything in this world and he is the owner of everything. ಅನೇಕ ವಚನ ಭಾಗಗಳು ಈ ಕುರಿತಾಗಿ ಮಾತನಾಡುತ್ತವೆ, ಆದರೆ ಅದನ್ನ ನೋಡಿಕೊಳ್ಳಲಿಕ್ಕೆ ನಮಗೆ ಸಮಯವಿಲ್ಲ. ಆದರೆ ದೇವರು ಎಲ್ಲವನ್ನ ಸೃಷ್ಟಿಸಿದನು ಮತ್ತು ಈ ಲೋಕದಲ್ಲಿ ಇರುವಂತದ್ದೆಲ್ಲವೂ ಆತನದೇ ಆಗಿದೆ. So we can never claim that somebody belongs to me or somebody is mine. ಆದ್ದರಿಂದ ನಾವು ಎಂದಿಗೂ ಹೀಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಇವರು ನನಗೆ ಸಂಬಂಧಪಟ್ಟವರು ಎಂಬುದಾಗಿ, ನಾವು ನನ್ನ ಸ್ವಂತದವರು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. Okay. Secondly, we see that even though God owns everything, he gives us resources to use and manage them. ದೇವರು ಈ ಎಲ್ಲವನ್ನ ಆತನು ಹೊಂದಿಕೊಂಡಿದ್ದರೂ ಕೂಡ, ಎಲ್ಲವೂ ಆತನದೇ ಆಗಿದ್ದರೂ ಕೂಡ ಅದನ್ನ ಕಾಪಾಡಲಿಕ್ಕೆ ಮತ್ತು ಸರಿಯಾಗಿ ನೋಡಿಕೊಳ್ಳಲಿಕ್ಕೆ ನಮಗೆ ಅಧಿಕಾರವನ್ನು ಕೊಡುತ್ತಾನೆ. Okay, so even though he is rich in everything, he hands it over to each one of us so that we will use that, and also we are called to manage those things. ಆದ್ದರಿಂದ ಆತನು ನಮ್ಮೆಲ್ಲರಿಗೂ ಈ ಒಂದು ತನ್ನ ಸಂಪನ್ಮೂಲದಲ್ಲಿ ನಮಗೆ ಪಾಲು ಕೊಡುವವನಾಗಿರುತ್ತಾನೆ ಮತ್ತು ಅದನ್ನ ನಾವು ಸರಿಯಾಗಿ ಕಾಪಾಡಿಕೊಳ್ಳಬೇಕು ಅಥವಾ ನೋಡಿಕೊಳ್ಳಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. Okay. Thirdly,
ಮೂರನೇದಾಗಿ whatever we give to God is what He has already given to us. ನಾವು ದೇವರಿಗೆ ಹಿಂತಿರುಗಿಸಿ ಕೊಡುವಂತದ್ದು ಅದು ಈಗಾಗಲೇ ದೇವರು ನಮಗೆ ಕೊಟ್ಟಿರುವಂತದ್ದರಲ್ಲೇ ನಾವು ಆತನಿಗೆ ಕೊಡುವವರಾಗಿರುತ್ತೇವೆ. God delights when we come back to God and give it to Him what we have. ದೇವರು ಆತನ ಬಳಿಗೆ ಬಂದು ಆತನು ನಮಗೆ ಕೊಟ್ಟಿರುವಂತದ್ದರಲ್ಲಿ ಹಿಂತಿರುಗಿ ಆತನಿಗೆ ಕೊಡುವಾಗ ಅಂತ ವ್ಯಕ್ತಿಯಲ್ಲಿ ಆತನು ಸಂತೋಷಿಸುತ್ತಾನೆ. But we should never think that we are doing some favor to God by giving what He has already given us. ಆದರೆ ನಾವು ದೇವರು ನಮಗೆ ಈಗಾಗಲೇ ಕೊಟ್ಟಿರುವಂತದ್ದನ್ನ ನಾವು ಇತರರಿಗೆ ಕೊಡುವಾಗ ನಾನು ಏನೋ ಒಂದು ದೊಡ್ಡ ಉಪಕಾರ ಮಾಡುತ್ತಿದ್ದೇನೆ ಎಂಬುದಾಗಿ ನೆನೆಸಬಾರದು. For example, ಉದಾಹರಣೆಗೆ, if I am giving, for example, Brother Niranjan, 100 rupees. ನಾನು ಸಹೋದರ ನಿರಂಜನ್ ಅವರಿಗೆ 100 ರೂಪಾಯಿಯನ್ನ ಕೊಡುವುದಾದರೆ, and then after some time, Niranjan is giving back me 10 rupees out of that. ಸ್ವಲ್ಪ ಸಮಯದ ನಂತರ ಸಹೋದರ ನಿರಂಜನ್ ಅವರು ನನಗೆ 10 ರೂಪಾಯಿಯನ್ನ ಹಿಂತಿರುಗಿಸಿ ಕೊಡುತ್ತಾರೆ ಆ 100 ರೂಪಾಯಿಗಳಿಂದ. And then can Niranjan be proud? Okay, I gave 10 rupees to him. ಹಾಗಾದ್ರೆ ಈಗ ಸಹೋದರ ನಿರಂಜನ್ ಅವರು ಹೆಮ್ಮೆಯಿಂದ ನಾನು ಅವರಿಗೆ 10 ರೂಪಾಯಿಯನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಬಹುದಾ? He cannot do that because what he has in his hands is what I have given. ಆ ರೀತಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನು ಹಿಂತಿರುಗಿಸಿ ಕೊಡುತ್ತಿರುವಂತದ್ದು ನಾನು ಕೊಟ್ಟ ಆ 100 ರೂಪಾಯಿಗಳಿಂದಲೇ ಆಗಿದೆ. So that is why David is saying, Lord, we receive from you and give it back to you. ಆದ್ದರಿಂದಲೇ ದಾವೀದನು ಈ ರೀತಿ ಹೇಳುತ್ತಾನೆ, ದೇವರೇ ನಾವು ನಿನ್ನಿಂದ ಹೊಂದಿಕೊಳ್ಳುತ್ತೇವೆ ಮತ್ತೆ ನಿನಗೆ ಅದನ್ನ ಹಿಂತಿರುಗಿಸಿ ಕೊಡುತ್ತೇವೆ ಎಂದು. Because it is not that we had done something and giving it back. We are giving what He has already given us. ನಾವು ಏನೋ ದೊಡ್ಡ ಕೆಲಸವನ್ನ ಮಾಡಿ ಹಿಂತಿರುಗಿಸಿ ದೇವರಿಗೆ ಕೊಡುತ್ತಿದ್ದೇವೆ ಎಂಬುದಾಗಿ ನೆನೆಸಬಾರದು. ಯಾಕಂದರೆ ಆತನು ನಮಗೆ ಕೊಟ್ಟಿರುವಂತದ್ದರಲ್ಲೇ ನಾವು ಆತನಿಗೆ ಹಿಂತಿರುಗಿಸಿ ಕೊಡುವವರಾಗಿದ್ದೇವೆ. Fourthly, we see that God gives back what we give. ನಾಲ್ಕನೇದಾಗಿ ನಾವು ನೋಡುವಾಗ ದೇವರು ನಾವು ಏನು ಕೊಡುತ್ತೇವೋ ಅದನ್ನೇ ಹಿಂತಿರುಗಿಸಿ ನಮಗೆ ಕೊಡುತ್ತಾನೆ. I hope you can see the screen. You can write down these verses for your personal reference later, which you can do that. ನೀವು ಸ್ಕ್ರೀನ್ ನೋಡುವುದಾದರೆ ಬರೆದಿರುವಂತ ವಚನಗಳನ್ನ ನೀವು ಬರೆದುಕೊಳ್ಳಬಹುದು ನಿಮ್ಮ ನಂತರದ ರೆಫರೆನ್ಸ್ ಗಾಗಿ. Okay, so God gives back what we give. ನಾವು ಕೊಡುವಂತದ್ದನ್ನೇ ದೇವರು ಮತ್ತೆ ನಮಗೆ ಹಿಂತಿರುಗಿಸಿ ಕೊಡುತ್ತಾನೆ. Because God is not a debtor to anyone. ದೇವರು ಯಾರಿಗೂ ಕೂಡ ಆತನ ಸಾಲಗಾರನಲ್ಲ. Giving, actually, when God is asking me to give, I'm actually investing in my heavenly bank account. In other words, I am investing for myself in heaven. ದೇವರು ನನಗೆ ಕೊಟ್ಟಿರುವಂತದ್ದನ್ನೇ ನಾನು ಹಿಂತಿರುಗಿಸಿ ಆತನಿಗೆ ಕೊಡುವಾಗ ನಾನು ಪರಲೋಕದಲ್ಲಿ ದೇವರು ನನಗೆ ಕೊಟ್ಟಿರುವಂತಹ ಆ ಒಂದು ಅಕೌಂಟ್ ನಲ್ಲಿ ಅಥವಾ ಬ್ಯಾಂಕ್ ನಲ್ಲಿ ನಾನು ಕೂಡಿಸಿಡುವವನಾಗಿರುತ್ತೇನೆ. It will be credited to my account. When I give to someone, it is actually crediting it to my own account. ನಾನು ಇತರರಿಗೆ ಏನನ್ನಾದರೂ ಕೊಡುವಾಗ ಅದು ನನ್ನ ಅಕೌಂಟ್ಗೆ ಅದು ಜಮಾ ಆಗುವಂತದ್ದಾಗಿರುತ್ತದೆ. Yeah, we'll look into that little later, little more clearly. ಅದನ್ನ ನಾವು ವಿವರವಾಗಿ ಸ್ವಲ್ಪ ಸಮಯದ ನಂತರ ನೋಡಿಕೊಳ್ಳೋಣ. Okay. Now, what are some of the problems of the money? ಹಣದೊಟ್ಟಿಗೆ ಇರುವಂತಹ ಸಮಸ್ಯೆಗಳೇನು? Number one is, we'll come to that verse later, where we see that money can make us as slaves. ಹಣವು ಅದು ನಮ್ಮನ್ನ ಗುಲಾಮರನ್ನಾಗಿ ಮಾಡುತ್ತದೆ. Yeah. Rather than we become the masters of money, money controls us and we become the slave of the money. ನಾವು ಹಣದ ಯಜಮಾನರಾಗುವ ಬದಲು ಹಣವೇ ನಮ್ಮನ್ನ ಯಜಮಾನರಾಗಿ ನಮ್ಮನ್ನ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತದೆ. Secondly, we also see in 1 Timothy chapter 6 verse 17 that money makes us proud. 1 ತಿಮೋತಿ 6ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಈ ರೀತಿ ನೋಡಿಕೊಳ್ಳುತ್ತೇವೆ, ಹಣವು ಅದು ನಮ್ಮನ್ನ ಗರ್ವವುಳ್ಳವರನ್ನಾಗಿ ಮಾಡುತ್ತದೆ.
the same verse, when you look into that, it says, we set our hope on money, which is uncertain. ನಾವು ಆ ವಚನವನ್ನ ನಾವು ಇನ್ನು ವಿವರವಾಗಿ ನೋಡಿಕೊಳ್ಳುವಾಗ, ಹಣದ ಮೇಲೆ ನಮ್ಮ ನಿರೀಕ್ಷೆಯನ್ನ ಇಡುವಾಗ, ಹಣವು ಅದು ಯಾವುದೇ ಒಂದು ನಿರೀಕ್ಷೆ ಇಲ್ಲದ ಹಾಗೆ ಅದು ಅಸ್ಥಿರವಾಗಿದೆ ಎಂದು ನೋಡುತ್ತೇವೆ. We will put our trust in the money which is not certain, which is not guaranteed. ನಾವು ನಮ್ಮ ಹಣದ ಮೇಲೆ ಆಶೆ ಇಡುವಾಗ ಅದು ಅಸ್ಥಿರವಾದದ್ದು. And we know many people who deposited everything and then finally they lost everything. ನಾವು ಕೆಲವು ಜನರನ್ನ ನೋಡಿದ್ದೇವೆ. ಏನಂದ್ರೆ ಅವರು ಎಲ್ಲಾ ಹಣವನ್ನ ಕೂಡಿಸಿಟ್ಟರು, ನಂತರ ಎಲ್ಲಾ ಹಣವನ್ನ ಕಳೆದುಕೊಂಡರು. So these are some of the problems we looked at that. ಹಣದ ಒಟ್ಟಿಗೆ ಇರುವಂತಹ ಈ ಕೆಲವು ಸಮಸ್ಯೆಗಳನ್ನು ನಾವು ನೋಡಿಕೊಂಡೆವು. Okay, now what is Jesus teaching us about money? ಯೇಸು ಕ್ರಿಸ್ತನು ನಮಗೆ ಹಣದ ಬಗ್ಗೆ ಏನನ್ನ ಬೋಧಿಸುತ್ತಾನೆ? And I just wanted to look into this passage a little more detail, and then we look into some other practical aspects to it. ನಾನು ಈ ಒಂದು ವಚನ ಭಾಗವನ್ನ ಸ್ವಲ್ಪ ದೀರ್ಘವಾಗಿ ಅಥವಾ ಆಳವಾಗಿ ಅಧ್ಯಯನ ಮಾಡಿ ನಂತರ ಮುಂದಕ್ಕೆ ಹೋಗಲಿಕ್ಕೆ ಬಯಸುತ್ತೇನೆ. Okay, now when you read Matthew chapter 6, verse 24 to 34, Brother Niranjan, can you just read Matthew chapter 6, verse 24? ನಾವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ರಿಂದ 34ನೇ ವಚನಗಳವರೆಗೆ ಓದಿಕೊಳ್ಳೋಣ. ಈಗ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 24ನೇ ವಚನವನ್ನು ಮಾತ್ರ ಓದಿಕೊಳ್ಳೋಣ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. Okay, now Jesus is actually, now we know the context of this passage where Jesus is talking to the disciples on the Sermon on the Mount. ನಾವು ಈ ಒಂದು ವಾಕ್ಯ ಭಾಗದ ಹಿನ್ನೆಲೆಯನ್ನ ತಿಳಿದವರಾಗಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗದಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಮಾತನಾಡುತ್ತಿದ್ದಾನೆ. In the initial verses we see that Jesus is talking what kind of life is expected from his disciples. ಆ ಮೊದಲನೇ ಕೆಲವು ವಚನಗಳನ್ನ ನಾವು ನೋಡಿಕೊಳ್ಳುವಾಗ ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಎಂತಹ ಜೀವನ ಇರಬೇಕು ಅಥವಾ ಎಂತಹ ಮನೋಭಾವನೆ ಇರಬೇಕು ಎಂಬುದಾಗಿ ಆತನು ಬೋಧಿಸುವುದನ್ನು ನೋಡುತ್ತೇವೆ. And then here he now speaking a very important aspect, and where he says he says you need to make a choice now. ಈಗ ಆತನು ಅತ್ಯಂತ ಪ್ರಾಮುಖ್ಯವಾದ ಸಂಗತಿಯ ಕುರಿತಾಗಿ ಮಾತನಾಡುತ್ತಾನೆ. ಈಗ ನೀವು ನಿಮ್ಮ ಆಯ್ಕೆಯನ್ನ ಮಾಡಿಕೊಳ್ಳಬೇಕು ಎಂದು ಶಿಷ್ಯರಿಗೆ ಹೇಳುತ್ತಾನೆ. He says no one can serve two masters. ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು ಅಥವಾ ಇಬ್ಬರನ್ನ ಸೇವಿಸಲಾರರು ಎಂದು ಹೇಳುತ್ತಾನೆ. Together you cannot serve two masters. ಒಂದೇ ಸಮಯದಲ್ಲಿ ನೀವು ಎರಡು ಯಜಮಾನರನ್ನ ಸೇವಿಸಲಾರರು ಎಂದು ಹೇಳುತ್ತಾನೆ. So he says either he will hate the one and love the other. ಒಬ್ಬನನ್ನ ಪ್ರೀತಿಸಿ ಇನ್ನೊಬ್ಬನನ್ನ ದ್ವೇಷಿಸುತ್ತಾನೆ ಎಂದು ಹೇಳುತ್ತಾನೆ. So in other words, he can only love one, he cannot love together, both together. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಒಬ್ಬನನ್ನ ಪ್ರೀತಿಸಬಹುದೇ ಹೊರತು ಇಬ್ಬರನ್ನು ಒಂದೇ ಸಮಯದಲ್ಲಿ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. And then he says, or he will be devoted to the one and despise the other. ಮತ್ತು ಮುಂದಕ್ಕೆ ಆತನು ಹೇಳುವುದೇನೆಂದರೆ ಒಬ್ಬನನ್ನ ಹೊಂದಿಕೊಂಡು ಇನ್ನೊಬ್ಬನನ್ನ ತಾತ್ಸಾರ ಮಾಡುತ್ತಾನೆ ಎಂದು ಹೇಳುತ್ತಾನೆ. So you can be only devoted to one. ನೀವು ಒಬ್ಬ ಯಜಮಾನನಿಗೆ ಮಾತ್ರ ಹೊಂದಿಕೊಂಡು ಆತನನ್ನ ಸೇವಿಸಲಿಕ್ಕೆ ಸಾಧ್ಯ. So Jesus is saying you need to make a choice now. ಈಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ಈಗ ನಿಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. And then he says the two masters, one is God and the other one is money. ಆ ಎರಡು ಸೇವಕರು ಯಾರು ಎಂಬುದಾಗಿ ಆತನು ಹೇಳುವವನಾಗಿರುತ್ತಾನೆ. ಒಂದು ಹಣ, ಇನ್ನೊಂದು ದೇವರು. So you need to make a choice between both of them. ಈ ಎರಡರ ಮಧ್ಯದಲ್ಲಿ ನೀವು ಆಯ್ಕೆಯನ್ನ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾನೆ. Very clearly Jesus is saying that you can only serve one. Either you should serve God or either you should serve money.
ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಇಲ್ಲಿ ತಿಳಿಸುವವನಾಗಿರುತ್ತಾನೆ. ಏನೆಂದರೆ, ನೀವು ದೇವರನ್ನ ಸೇವಿಸಲಿಕ್ಕೆ ಸಾಧ್ಯ ಉಂಟು ಅಥವಾ ಹಣವನ್ನ ಸೇವಿಸಲಿಕ್ಕೆ ಸಾಧ್ಯ ಉಂಟು. ಎರಡನ್ನೂ ಒಟ್ಟಿಗೆ ಸೇವಿಸಲಿಕ್ಕೆ ಸಾಧ್ಯವಿಲ್ಲ. But now the question comes, obviously in our minds. ಪ್ರಶ್ನೆ ಹೇಳುತ್ತದೆ ಈಗ ನಮ್ಮ ಮನಸ್ಸಿನಲ್ಲಿ, But we need money to live. ಆದರೆ ನಮಗೆ ಜೀವಿಸಲಿಕ್ಕೆ ಹಣ ಬೇಕು. We need money for many things. ಅನೇಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕು. So that is why Jesus is explaining how we can love God and yet continue to live our lives in this world with all our needs and requirements. ಆದ್ದರಿಂದಲೇ ಯೇಸು ಕ್ರಿಸ್ತನು ಮುಂದೆ ವಿವರಿಸುತ್ತಾನೆ, ನಾವು ದೇವರನ್ನ ಪ್ರೀತಿಸುವವರಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ನಮ್ಮ ಎಲ್ಲಾ ಅಗತ್ಯತೆಗಳನ್ನು ಕೂಡ ಹೇಗೆ ಸಂಧಿಸಬಹುದು ಎಂಬುದಾಗಿ ವಿವರಿಸುತ್ತಾನೆ. Now in verse 25 he says one important thing. Therefore I tell you, do not be anxious of your life, what you will eat or what you will drink, nor about your body, what you will put on. Is not life more than food and body more than clothing? ಆದ್ದರಿಂದ ಆತನು 25ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? Now Jesus is making this distinction where he says that why you are serving the money, why you are becoming a slave of money, because you want to live. Yeah, I know that. But Jesus is saying, you don't be anxious for your life, what you will eat, what you will drink, how you will wear, all those things you don't worry about. ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನೀವು ಯಾಕೆ ಹಣಕ್ಕೆ ಗುಲಾಮರಾಗುತ್ತೀರಿ? ಹೌದು, ಜೀವಿಸಲಿಕ್ಕೆ ಹಣ ಬೇಕು, ಆದರೆ ನೀವು ಏನನ್ನ ತಿನ್ನಬೇಕು, ಏನು ಊಟ ಮಾಡಬೇಕು, ಏನು ಓದಿಕೊಳ್ಳಬೇಕು ಎಂಬುದಾಗಿ ಚಿಂತೆ ಮಾಡಬೇಡಿರಿ. And then he is going to then he is saying how they should have the right understanding about these things. ನಂತರ ಆತನು ಹೇಳುತ್ತಾನೆ, ಈ ವಿಷಯಗಳ ಕುರಿತಾಗಿ ಹೇಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಎಂಬುದಾಗಿ ಆತನು ಹೇಳುತ್ತಾನೆ. And now he is giving and he's saying that your body, your life is more important than food and your body is more important than clothing. ಮುಂದೆ ಆತನು ಈ ರೀತಿ ಹೇಳುತ್ತಾನೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ ಎಂದು ಹೇಳುತ್ತಾನೆ. And then he gives the example of the birds. ನಂತರ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಉದಾಹರಣೆಯನ್ನ ಕೊಡುತ್ತಾನೆ. And then he says, they neither sow nor reap nor gather into barns, and yet your heavenly Father feeds them. ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? Yes. So here Jesus is giving the example. Okay, look at the birds. And then he says, if you normally, as a human being, you will sow, you will reap, you will gather into barns and for eating. ಇಲ್ಲಿ ಯೇಸು ಕ್ರಿಸ್ತನು ಆಕಾಶದ ಪಕ್ಷಿಗಳ ಉದಾಹರಣೆಯನ್ನು ಕೊಡುವವನಾಗಿ ಹೇಳುತ್ತಾನೆ, ಮಾನವರಾಗಿ ನಾವು ಮಾಡುವಂತದ್ದೇನೆಂದರೆ ಬಿತ್ತುತ್ತೇವೆ, ಕೊಯ್ಯುತ್ತೇವೆ, ಅದನ್ನ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುತ್ತೇವೆ. To sustain ourselves. ನಮ್ಮನ್ನ ನಾವು ಕಾಪಾಡಿಕೊಳ್ಳಲಿಕ್ಕೆ. But here we see the birds don't do any of those things. ಆದರೆ ಅಲ್ಲಿ ಆತನು ಹೇಳುತ್ತಾನೆ, ಪಕ್ಷಿಗಳು ಈ ಏನು ಕಾರ್ಯಗಳನ್ನು ಮಾಡುವುದಿಲ್ಲ. Yet they are living. ಆದರೂ ಅವು ಜೀವಿಸುತ್ತಾ ಇವೆ. They are eating. They are meeting their needs. ಅವು ತಿನ್ನುತ್ತಾ ಇವೆ, ಅವುಗಳ ಅಗತ್ಯತೆಗೆ ಬೇಕಾದದ್ದೆಲ್ಲ ಸಿಕ್ಕುತ್ತಾ ಇದೆ. And how is this happening? ಇದು ಹೇಗೆ ಆಗುತ್ತಾ ಇದೆ? He says, even though they are not doing any of those things, man does, your heavenly Father is feeding them, providing them these things. ಮಾನವನು ಮಾಡುವಂತ ಈ ಯಾವ ಕಾರ್ಯಗಳನ್ನು ಅವು ಮಾಡದೇ ಹೋದಾಗ್ಯೂ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯು ಅವುಗಳಿಗೆ ಬೇಕಾದ ಆಹಾರವನ್ನು ಒದಗಿಸುತ್ತಿದ್ದಾನೆ. So then Jesus is very clearly saying, your heavenly Father is the one who are taking care of them. ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾನೆ, ಆದ್ದರಿಂದ ನಿಮ್ಮ ಪರಲೋಕದ ತಂದೆಯೇ ಈ ಪಕ್ಷಿಗಳ ಅಯೋಗಕ್ಷೇಮವನ್ನು ವಿಚಾರಿಸುವವನಾಗಿದ್ದಾನೆ. And then he says,
are you not more valuable than these birds? ಆತನು ಮುಂದಕ್ಕೆ ಹೇಳುತ್ತಾನೆ, ಆ ಪಕ್ಷಿಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ಆತನು ಹೇಳುತ್ತಾನೆ. So Jesus is saying that if God your Father can take care of these birds, how much more can he take care of your needs? ಹಾಗಾದರೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ದೇವರು ಅವುಗಳ ಅಗತ್ಯತೆಗಳಿಗಾಗಿ ಅಷ್ಟು ಯೋಚಿಸಬಲ್ಲನಾದರೆ ನಿಮ್ಮ ಅಗತ್ಯತೆಗಳನ್ನ ಆತನು ಹೇಗೆ ಸಂಧಿಸಲು ಅಸಾಧ್ಯವೇ? And then he goes on and explain again about the clothing. ನಂತರ ಆತನು ಮುಂದಕ್ಕೆ ಹೋಗಿ ಉಡುಪಿನ ವಿಷಯದಲ್ಲಿ ವಿವರಿಸುತ್ತಾನೆ. And again he says that normally if you want a clothing, we need to weave, we need to do many things in order to wear that clothes. ನಾವು ಒಂದು ಬಟ್ಟೆಯನ್ನು ಹಾಕಿಕೊಳ್ಳಬೇಕಾದ್ರೆ, ಉಡುಪನ್ನು ಹಾಕಿಕೊಳ್ಳಬೇಕಾದ್ರೆ ಅದನ್ನ ನೂಲಬೇಕು, ಅದನ್ನ ಹೊಲೆಯಬೇಕು, ಇನ್ನೂ ಅನೇಕ ಕಾರ್ಯಗಳನ್ನ ಮಾಡಬೇಕು. In verse 29 it says, Solomon in all his majesty in glory was not arrayed like one of these flowers or plants that you see around. 29ನೇ ವಚನದಲ್ಲಿ ನಾವು ನೋಡುವಾಗ, ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. So in other words, he's saying that even though you are weaving, giving color and all that, yet you cannot beat the beauty and the usefulness of the plants and the flowers that God has created. ಆತನು ಹೇಳುತ್ತಾ ಇರುವಂತದ್ದು ಏನೆಂದರೆ, ನೀವು ಆ ಉಡುಪನ್ನ ನೇಯ್ದು ಅದಕ್ಕೆ ಬಣ್ಣ ಹಾಕಿ ಅದನ್ನ ಉಟ್ಟುಕೊಂಡರೂ ಕೂಡ ಆ ಒಂದು ಹೂವಿಗೆ ಇರುವಷ್ಟು ಸೌಂದರ್ಯವನ್ನು ಕೂಡ ನೀವು ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. So he says God has done that even for a plant that is only for one day. ಆತನು ಹೇಳುತ್ತಾ ಇರುವಂತದ್ದು ಏನೆಂದರೆ, ಒಂದು ದಿನ ಮಾತ್ರ ಇರುವಂತ ಆ ಒಂದು ಹೂವಿಗೂ ಸಹ ದೇವರು ಹಾಗೆ ಉಡಿಸಿ ತೊಡಿಸುತ್ತಾನೆ. How much more will he clothe you, O little faith? ಹಾಗಾದರೆ ಅದಕ್ಕೆ ನಿಮಗೆ ಆತನು Verse 30. 30ನೇ ವಚನದಲ್ಲಿ ನಾವು ನೋಡುವಾಗ, ಈ ಹೊತ್ತು ಇದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಎಷ್ಟೋ ಹೆಚ್ಚಾಗಿ, how much more that he can clothe you but you are of little faith. ಎಷ್ಟೋ ಹೆಚ್ಚಾಗಿ ಎಂಬುದಾಗಿ ಆತನು ಹೇಳುತ್ತಾನೆ, ಆದರೆ ನೀವು ಅಲ್ಪ ವಿಶ್ವಾಸಿಗಳು ಎಂಬುದಾಗಿ ಆತನು ಹೇಳುತ್ತಾನೆ. Okay, now why is Jesus telling that you of little faith? ಯಾಕೆ ಯೇಸು ಕ್ರಿಸ್ತನು ಎಲೆ ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಹೇಳುತ್ತಿದ್ದಾನೆ? Now we saw that who clothes these birds and these plants like this? ನಾವು ಈಗ ತಾನೇ ನೋಡಿದೆವು, ಯಾರು ಈ ಪಕ್ಷಿಗಳಿಗೆ ಮತ್ತು ಈ ಹೂವಿಗೆ ಉಡಿಸಿ ತೊಡಿಸುತ್ತಾರೆ? It is my Father. ಅದು ನನ್ನ ತಂದೆ. So if my Father can do these things to all these plants, all these flowers, all these plants, how much more he can do to me? ಹಾಗಾದರೆ ನನ್ನ ತಂದೆಯು ಈ ಪಕ್ಷಿಗಳಿಗೆ, ಈ ಹೂವುಗಳಿಗೆ, ಈ ಗಿಡಗಳಿಗೆ ಹೀಗೆ ಇಷ್ಟೊಂದು ಯೋಜನೆಯನ್ನು ಮಾಡುವವನಾದರೆ ನನಗೆ ಆತನು ಎಷ್ಟು ಹೆಚ್ಚಾಗಿ ಯೋಜನೆಗಳನ್ನು ಮಾಡುತ್ತಾನೆ. Even though he is able to do that, but I am thinking that he is not able and I am not trusting that. That is why Jesus is calling you of little faith. ಆತನು ಎಲ್ಲಾ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದರೂ ಕೂಡ ನಾನು ಅದನ್ನ ನಂಬದೆ ದೇವರು ಈ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವೋ ಎಂಬುದಾಗಿ ನಾನು ಅಪನಂಬಿಗಸ್ತನಾಗಿರುವುದರಿಂದ ಯೇಸು ಕ್ರಿಸ್ತನು ಎಲೈ ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಕರೆಯುತ್ತಿದ್ದಾನೆ. In other words, Jesus is telling you are worrying because you have a doubt about the ability of your Father. ಇನ್ನೊಂದು ಮಾತಿನಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವುದೇನೆಂದರೆ, ನೀವು ನಿಮ್ಮ ತಂದೆಯ ಸಾಮರ್ಥ್ಯವನ್ನೇ ಸಂಶಯಿಸುವವರಾಗಿದ್ದೀರಿ ಎಂದು ಹೇಳುತ್ತಾನೆ. That is why you are not able to trust me. ಆದ್ದರಿಂದಲೇ ನೀವು ನಿಮ್ಮ ತಂದೆಯನ್ನ ಮತ್ತು ನನ್ನನ್ನು ನಂಬಲಿಕ್ಕೆ ಸಾಧ್ಯವಾಗುತ್ತಿಲ್ಲ. And then he says, do not worry what you will eat, what you will drink and what you will wear.
ನಂತರ ಆತನು ಹೇಳುತ್ತಾನೆ, ಆದ್ದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂದು ಹೇಳುತ್ತಾನೆ. And then verse 22 says, for the Gentiles seek after these things. 32ನೇ ವಚನದಲ್ಲಿ ಆತನು ಈ ರೀತಿ ಹೇಳುತ್ತಾನೆ, ಇವುಗಳೆಲ್ಲಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ ಎಂದು ಹೇಳುತ್ತಾನೆ. Now the question is, who are these Gentiles? Who are these ajnanigalu? ಯಾರು ಈ ಅಜ್ಞಾನಿಗಳು? So what is the difference between them and us? ಅಜ್ಞಾನಿಗಳಿಗೂ ಆ ಜನರಿಗೂ ನಮಗೂ ಇರುವಂತ ವ್ಯತ್ಯಾಸವೇನು? Here in verse 32 he says that the Gentiles seek after all these things, and your heavenly Father knows that you need them. ಇವೆಲ್ಲವುಗಳಿಗೆ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ ಎಂಬುದಾಗಿ 32ನೇ ವಚನದಲ್ಲಿ ನೋಡುತ್ತೇವೆ. Now what is the key difference between those people, Gentiles and us? ಆ ಅಜ್ಞಾನಿಗಳಿಗೂ ನಮಗೂ ಇರುವಂತಹ ವ್ಯತ್ಯಾಸವೇನು? ಪ್ರಾಮುಖ್ಯವಾದ ವ್ಯತ್ಯಾಸ. Because they don't have a father. ಅವರಿಗೆ ತಂದೆ ಇಲ್ಲ. But we have a father. ಆದರೆ ನಮಗೆ ತಂದೆಯುಂಟು. A heavenly father. ಪರಲೋಕದ ತಂದೆ. And then what are his characteristics? What are his abilities? ನಮ್ಮ ಆ ಪರಲೋಕದ ತಂದೆಯ ಗುಣಲಕ್ಷಣಗಳೇನು ಮತ್ತು ಆತನ ಸಾಮರ್ಥ್ಯವೇನು? Number one, he knows what I need. ಮೊದಲನೇದಾಗಿ ಆತನಿಗೆ ಗೊತ್ತು ನನಗೆ ಏನು ಬೇಕಾಗಿದೆ ಎಂದು. And then he has a capacity to provide for those needs. ಮತ್ತು ಆತನಿಗೆ ಆ ಅಗತ್ಯತೆಗಳನ್ನ ಪೂರೈಸುವ ಸಾಮರ್ಥ್ಯವಿದೆ. How will you know that? Because that is why Jesus said, look at the birds. ಅದು ನಿಮಗೆ ಹೇಗೆ ಗೊತ್ತಾಗುತ್ತದೆ? ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳಿದ್ದು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನ ನೋಡಿರಿ. Now I just want you to imagine like this. ನಾನು ಈ ರೀತಿ ಊಹೆ ಮಾಡಲಿಕ್ಕೆ ಇಷ್ಟಪಡುತ್ತೇನೆ ಅಥವಾ ಊಹಿಸಿಕೊಳ್ಳಲಿಕ್ಕೆ ಬಯಸುತ್ತೇನೆ. Okay, now I want you to imagine or just guess how many birds would be there in this world. ನಾನು ನಿಮಗೆ ಈ ರೀತಿ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕೆಂಬುದಾಗಿ ಬಯಸುತ್ತೇನೆ. ಏನಂದ್ರೆ, ಈ ಪ್ರಪಂಚದಲ್ಲಿ ಎಷ್ಟು ಪಕ್ಷಿಗಳುಂಟು? Can any of you give a just a guess number? ನಿಮ್ಮಲ್ಲಿ ಯಾರಾದರೂ ಗೆಸ್ ಮಾಡಿ ಎಷ್ಟು ಪಕ್ಷಿಗಳಿರಬಹುದು ಎಂಬುದಾಗಿ ಸಂಖ್ಯೆಯನ್ನು ಊಹಿಸಿ ಹೇಳುತ್ತೀರಾ? And we know that there are millions and millions of birds. ನಮಗೆ ಗೊತ್ತು, ಕೋಟ್ಯಾಂತರ ಪಕ್ಷಿಗಳು ಉಂಟು. But who is feeding all these millions of birds? ಈ ಕೋಟ್ಯಾಂತರ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವವರು ಯಾರು? It is my Father. ಅದು ನನ್ನ ಪರಲೋಕದ ತಂದೆ. And how much, for example, which animal in the world needs the most food? ಉದಾಹರಣೆಗೆ, ಈ ಲೋಕದಲ್ಲಿ ನಾವು ನೋಡುವಾಗ ಯಾವ ಪ್ರಾಣಿಗೆ ಹೆಚ್ಚು ಆಹಾರ ಬೇಕು? Now I think they say the blue whale needs around 4 tons of food. ವಿಜ್ಞಾನಿಗಳು ಈ ರೀತಿ ಹೇಳುತ್ತಾರೆ, ನೀಲಿ ತಿಮಿಂಗಲಕ್ಕೆ ಸುಮಾರು 4 ಟನ್ ಆಹಾರ ಬೇಕಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. Okay, I want you to imagine how many kgs of food an elephant requires. ಹಾಗೆ ಒಂದು ಆನೆಗೆ ಎಷ್ಟು ಕೆಜಿ ಆಹಾರ ಬೇಕಾಗುತ್ತದೆ? It needs around 200 to 250 kgs. ಅದಕ್ಕೆ ಸುಮಾರು 200 ರಿಂದ 250 ಕೆಜಿ ಆಹಾರ ಬೇಕು. Now, who is providing food to all these animals and plants and all these birds, all these elephants, all these blue whales? Who is providing? ಈ ಎಲ್ಲಾ ಪಕ್ಷಿಗಳಿಗೆ ಮತ್ತು ಆನೆಗಳಿಗೆ ಮತ್ತು ಸಮುದ್ರದ ತಿಮಿಂಗಲಗಳಿಗೆ ಯಾರು ಇಷ್ಟೊಂದು ಆಹಾರವನ್ನು ಒದಗಿಸುತ್ತಿದ್ದಾರೆ?
Now, how much food a man requires? How many kgs he may require in a day? ಹಾಗಾದ್ರೆ ಮನುಷ್ಯನಿಗೆ ಎಷ್ಟು ಕೆಜಿ ಆಹಾರ ಬೇಕಾಗಬಹುದು ಒಂದು ದಿನಕ್ಕೆ? Maybe like 1 kg or 1.5 kg, depending on how much you eat. ನೀವು ಎಷ್ಟು ತಿನ್ನುತ್ತೀರಿ ಎನ್ನುವುದರ ಮೇಲೆ 1 ಅಥವಾ 1.5 ಕೆಜಿ ಆಹಾರ ಬೇಕಾಗಬಹುದು. So, in other words, I want to think about this. What Jesus is telling, if I can provide 4 tons of food to a blue whale, can I not provide you 1 kg of rice to you? I think that is what Jesus is telling to the disciples. ಇನ್ನೊಂದು ಮಾತಿನಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುತ್ತಿರುವುದೇನೆಂದರೆ, ಇಷ್ಟೆಲ್ಲಾ ಟನ್ಗಟ್ಟಲೆ ಆಹಾರವನ್ನು ನಾನು ಒದಗಿಸಬಲ್ಲವನಾದರೆ ನಿಮಗೆ ಬೇಕಾಗಿರುವ ಈ ಅಲ್ಪ ಆಹಾರವನ್ನು ನಾನು ಒದಗಿಸಲಿಕ್ಕೆ ಸಾಮರ್ಥ್ಯವಿಲ್ಲವಾ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. So when I am worried, I am actually doubting the ability of my Father. ನಾನು ಈ ಎಲ್ಲಾ ವಿಷಯಗಳ ಬಗ್ಗೆ ಚಿಂತೆ ಮಾಡುವಾಗ ನನ್ನ ತಂದೆಯಾದ ದೇವರ ಸಾಮರ್ಥ್ಯವನ್ನೇ ನಾನು ಸಂಶಯ ಮಾಡುವವನಾಗಿರುತ್ತೇನೆ. Okay, and that is why Jesus is telling, you don't be like the Gentiles who worry about this and go after these things. ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನೀವು ಈ ಅಜ್ಞಾನಿಗಳ ರೀತಿ ಇರಬೇಡಿರಿ ಮತ್ತು ಇಂತಹ ವಿಷಯಗಳಿಗಾಗಿ ಚಿಂತೆ ಮಾಡಬೇಡಿರಿ ಎಂದು ಹೇಳುತ್ತಿದ್ದಾನೆ. You, next verse it says, you seek first the kingdom of God, and then all these things will be added to you. 33ನೇ ವಚನದಲ್ಲಿ ನಾವು ಮುಂದಕ್ಕೆ ನೋಡುವಾಗ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. So the other people are running after these things, what to eat, what to wear, all those things. They are running after those things. ಬೇರೆ ಜನಗಳು ಅವರು ಈ ಎಲ್ಲಾ ವಿಷಯಗಳ ಕುರಿತಾಗಿ ಚಿಂತೆ ಮಾಡಿ ಅವುಗಳ ಹಿಂದೆ ಓಡುವವರಾಗಿರುತ್ತಾರೆ, ಏನು ಓದಿಕೊಳ್ಳಬೇಕು, ಏನು ತಿನ್ನಬೇಕು ಎಂಬುದಾಗಿ. But I am not supposed to do that. I follow God. I go after God. I seek His kingdom, and He just adds what is needed for me. ಆದರೆ ನಾನು ಆ ಅನ್ಯ ಜನಗಳ ಹಾಗೆ ಆ ರೀತಿ ಮಾಡಬಾರದು. ಬದಲಾಗಿ ನಾನು ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕು, ಅದನ್ನ ಹುಡುಕಬೇಕು. ಆಗ ದೇವರು ನನಗೆ ಅವಶ್ಯವಿರುವಂತದ್ದೆಲ್ಲವನ್ನು ಕೂಡಿಸಿ ಕೊಡುತ್ತಾನೆ. So then Jesus is concluding again. So do not be anxious about tomorrow, for tomorrow will be anxious for itself. Sufficient today is all tomorrow. He's saying, not only you worry about today, sometimes we worry about tomorrow also. ಆದ್ದರಿಂದ ಯೇಸು ಕ್ರಿಸ್ತನು ತನ್ನ ಮಾತುಗಳನ್ನ ಈ ವಚನಗಳಿಂದ ಮುಗಿಸುತ್ತಾನೆ. ಏನೆಂದರೆ, ಆದದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತದೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದಾಗಿ ಹೇಳುತ್ತಾನೆ. ನಾವು ಈ ದಿನದ ವಿಷಯದಲ್ಲಿ ಚಿಂತಿಸುವವರಾಗಿರುತ್ತೇವೆ ಮತ್ತು ನಾಳೆಯ ವಿಷಯದಲ್ಲಿಯೂ ಚಿಂತಿಸುವವರಾಗಿರುತ್ತೇವೆ. Jesus is saying, you don't worry about today and also for tomorrow. ಆದ್ದರಿಂದ ಯೇಸು ಸ್ವಾಮಿ ಹೇಳುತ್ತಾನೆ, ನೀವು ಇವತ್ತಿನ ವಿಷಯದಲ್ಲಿಯೂ ಚಿಂತೆ ಮಾಡಬೇಡಿರಿ, ನಾಳೆಯ ವಿಷಯದಲ್ಲಿಯೂ ಚಿಂತೆ ಮಾಡಬೇಡಿರಿ. Because you have a Father. ಯಾಕಂದರೆ ನಿಮಗೆ ತಂದೆಯುಂಟು, who knows what is happening today and what is going to happen tomorrow. ಆತನಿಗೆ ಗೊತ್ತು ಈ ದಿನ ಏನು ಸಂಭವಿಸುತ್ತಿದೆ ಮತ್ತು ನಾಳೆ ಏನು ಸಂಭವಿಸುತ್ತದೆ ಎಂಬುದಾಗಿ ಆತನಿಗೆ ಗೊತ್ತುಂಟು. I don't know what is going to happen tomorrow. ನನಗೆ ಗೊತ್ತಿಲ್ಲ ನಾಳೆ ಏನು ಸಂಭವಿಸಬಹುದು ಎಂಬುದಾಗಿ. But my Father knows what is going to happen tomorrow. ಆದರೆ ನನ್ನ ತಂದೆಗೆ ಗೊತ್ತು ನಾಳೆ ಏನು ಸಂಭವಿಸುತ್ತದೆ ಎಂಬುದಾಗಿ. So it is better to trust in Him rather than worrying about that now. ಆದ್ದರಿಂದ ಅದರ ವಿಷಯವಾಗಿ ಚಿಂತೆ ಮಾಡದೆ ನನ್ನ ತಂದೆಯ ಮೇಲೆ ಸಂಪೂರ್ಣವಾಗಿ ಭರವಸವಿಡುವುದೇ ಉತ್ತಮ. Okay, now I just want to conclude it here. We'll continue the rest of it. I have a few more things to share. We'll continue the next week. But the key thing that we learned is Jesus is asking us to make a distinction and a choice between serving God and serving money. ಆದ್ದರಿಂದ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರದಲ್ಲಿ ನಾವು ಈ ಕುರಿತಾಗಿ ಇನ್ನೂ ಹೆಚ್ಚು ತಿಳಿದುಕೊಳ್ಳುவோಣ. ಇಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ನೀವು ಈ ವಿಷಯಗಳ ಕುರಿತಾಗಿ ಸ್ಪಷ್ಟವಾದ ತೀರ್ಮಾನವನ್ನ ಮಾಡಬೇಕು. ನೀವು ಹಣವನ್ನ ಸೇವಿಸುತ್ತೀರಾ ಅಥವಾ ದೇವರನ್ನ ಸೇವಿಸುತ್ತೀರಾ? So the key question, as we did last time,
I just want you to write one thing that you learned today. ಕಳೆದ ವಾರ ನಾವು ಮಾಡಿದ ಹಾಗೆ ಈ ವಾರವೂ ಕೂಡ ಮಾಡಲಿಕ್ಕೆ ಬಯಸುತ್ತೇನೆ. ಏನಂದರೆ, ನೀವು ಈ ದಿನ ಕಲಿತಂತಹ ಒಂದು ಪ್ರಾಮುಖ್ಯವಾದ ಸಂಗತಿ ಏನು ಎಂಬುದಾಗಿ ಬರೆಯಬೇಕು ಎಂಬುದಾಗಿ ಬಯಸುತ್ತೇನೆ. And secondly, what is the one thing that you want to do because of what you learned? ಎರಡನೇದಾಗಿ, ನೀವು ಈ ದಿನ ಕಲಿತುಕೊಂಡಂತ ಆ ಸಂಗತಿಯ ಫಲವಾಗಿ ಏನು ಕಾರ್ಯವನ್ನ ಮಾಡಲಿಕ್ಕೆ ಬಯಸುತ್ತೀರಿ ಎಂಬುದಾಗಿಯೂ ಕೂಡ ಬರೆಯಬೇಕು. Okay, we will, I just conclude it here, and may God continue to meditate on these things, and may God continue to help you to know what you need to love in this world, and check yourself. Are you a slave of money or are you a master of money? ಆದ್ದರಿಂದ ನಾವು ಇಲ್ಲಿಗೆ ನನ್ನ ಮಾತನ್ನ ಮುಗಿಸುತ್ತೇನೆ. ಆದ್ದರಿಂದ ಈಗ ಕೇಳಿಸಿಕೊಂಡ ವಾಕ್ಯ ಭಾಗಗಳನ್ನು ನೀವು ಧ್ಯಾನ ಮಾಡಿರಿ ಮತ್ತು ನಿಮಗೆ ನೀವು ಪ್ರಶ್ನೆಯನ್ನ ಹಾಕಿಕೊಳ್ಳುವವರಾಗಿರಬೇಕು. ನೀವು ಈ ಲೋಕದಲ್ಲಿ ಹಣದ ಗುಲಾಮರಾಗಿದ್ದೀರಾ ಅಥವಾ ಹಣಕ್ಕೆ ನೀವು ಯಜಮಾನರಾಗಿದ್ದೀರಾ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. Thank you.